ಒಂದು ಬಡ್ಡಿ ವ್ಯವಹಾರದ ದಂಧೆ. ಆ ದಂಧೆಗೆ ಒಬ್ಬ ಕ್ವೀನ್, ನಮ್ಮ ಬಡ್ಡಿ ಬಂಗಾರಮ್ಮನ ಹಾಗೆ. ಅವಳಿಗೊಬ್ಬ ಬಡ್ಡಿ ವಸೂಲಿ ಮಾಡೋ ಬ್ರೂಟಲ್ ರೈಟ್ ಹ್ಯಾಂಡ್. ಒಂದು ಗಿಲ್ಟ್ ನಿಂದಾಗಿ ಅವನು ಬದಲಾಗೋ ಪರಿಸ್ಥಿತಿ ಬರುತ್ತೆ, ಮತ್ತೆ ಅವರ ವಿರುದ್ಧನ ತಿರುಗಿ ಬೀಳೋ ಸಂದರ್ಭನೂ ಸೃಷ್ಟಿಯಾಗುತ್ತೆ. ಈ ಕತೆ ತುಂಬಾ ಫೆಮಿಲಿಯರ್ ಅನ್ಸುತ್ತಲ್ವಾ? ದ ಡೆಪ್ಟ್ ಕಲೆಕ್ಟರ್. ಇದು ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿರೋ ಥೈಲ್ಯಾಂಡ್ ಸಿನಿಮಾ. ಹಾಗಾದ್ರೆ ಸಿನಿಮಾ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಥೆಯ ನಾಯಕ ಅವನಿಗೆ ಒಂದು ಡೇಂಜರಸ್ ಕಾಯಿಲೆ ಇದೆ, ಬ್ರೈನ್ ಟ್ಯೂಮರ್. ಅವನಿನ್ನು ಬದುಕಿರೋದು 1 ತಿಂಗಳು ಮಾತ್ರ. ಅದ್ರ ಜೊತೆಗೆ ಒಂದು ಗಿಲ್ಟ್ ಕೂಡ ಇದೆ. ಅದಕ್ಕೆ ಜೈಲಿನಲ್ಲಿ ಶಿಕ್ಷೆನೂ ಅನುಭವಿಸಿದ್ದಾನೆ. ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯ್ತಿದ್ದವನ ಕಣ್ಣೆದುರು ಒಂದು ಅನ್ಯಾಯ ನಡೆದ್ಬಿಡುತ್ತೆ. ನಂತರ ಅವನ ಜೀವನದ ಕೊನೆ ದಿನಗಳನ್ನ ಆ ರಿವೆಂಜ್ ಗೆ ಮೀಸಲಿಡ್ತಾನೆ. ಈ ಸಿನಿಮಾದ ಆಕ್ಷನ್ ದೃಶ್ಯಗಳು ಅದ್ಭುತವಾಗಿತ್ತು, ತುಂಬಾ ಗ್ರೌಂಡೆಡ್ ಆಗಿತ್ತು. ಆ ಹ್ಯಾಂಡ್ ಕಾಂಬ್ಯಾಟ್, ಆ ಚಾಕುನ ಯೂಸ್ ಮಾಡ್ಕೊಂಡಿರೋದು, ಆ ಗ್ಲೂನ ಸುತ್ತ ಇದ್ದ ಸೀಕ್ವೆನ್ಸ್, ಗನ್ ಫೈಟ್ ಎಲ್ಲವೂ ಸೂಪರ್. ಸಿನಿಮಾದ ಶುರುವಿನಲ್ಲಿದ್ದ ಆಕ್ಷನ್ ಸೀನ್ ಇಂದ ಹಿಡಿದು ಎಲ್ಲಾ ಆಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿತ್ತು. ಎಲ್ಲದಕ್ಕೂ ರೀಸನ್ಸ್ ಇತ್ತು. ಮೇಡಮ್ ಪಿನ್ ಮನೆಯೊಳಗೆ ನಡೆಯೋ ಆಕ್ಷನ್ ನ ಮನೆಯ ಹೊರಗಿನಿಂದ ಲಾಂಗ್ ಶಾಟ್ ಅಲ್ಲಿ ತೋರಿಸಿದ್ದು ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಫೈಟ್, ಅಲ್ಲಿದ್ದ ಮಳೆಯ ವಾತಾವರಣ, ಅಲ್ಲಿ ಯೂಸ್ ಮಾಡಿರೋ ಸೌಂಡ್ ಎಫೆಕ್ಟ್ ಎಲ್ಲಾನು ಅದ್ಭುತವಾಗಿತ್ತು. ಬೈಕ್ ನ ಗೋಡೆ ಮೇಲೆ ಓಡಿಸೋದು, ಅದನ್ನ ವಾಲ್ ಆಫ್ ದ ಡೆತ್ ಅಂತಾರೆ. ಅಲ್ಲಿದ್ದ ಆಕ್ಷನ್ ಗೆ ಮೈ ಜುಮ್ ಅನಿಸ್ತು. ಇಲ್ಲಿದ್ದ ಪಾತ್ರಗಳು ಚೆನ್ನಾಗಿತ್ತು. ನಮ್ನ ಪೊಲೀಸ್ ಫ್ರೆಂಡ್ ಮತ್ತೆ ಅವರ ಫ್ರೆಂಡ್ಶಿಪ್, ಅದ್ರ ಸುತ್ತ ಇದ್ದ ಸೀಕ್ವೆನ್ಸ್, ನಮ್ನ ಗಿಲ್ಟ್ ಅದು ಮತ್ತೆ ಮತ್ತೆ ಅವನನ್ನ ಕಾಡೋದು, ಅಲ್ಲಿದ್ದ ಬರವಣಿಗೆ ಚೆನ್ನಾಗಿತ್ತು. ಜಾರ್ಡ್ ಅಂತ ಒಂದು ಪಾತ್ರ ಬರುತ್ತೆ. ಅವನ ಸ್ಟ್ರೆಂತ್, ಅವನ ಸ್ಕಿಲ್ಸ್, ಆಕ್ಚುಲಿ ಅವನು ಇವನಿಗಿಂತ ಸ್ಟ್ರಾಂಗ್ ಇದಾನ ಅನ್ನೋದನ್ನ ಮೊದಲೇ ತೋರಿಸ್ತಾರೆ. ಇವರಿಬ್ಬರ ಫೈಟ್ ನ ಮೇಲೆ ಎಕ್ಸ್ಪೆಕ್ಟೇಷನ್ ಅಲ್ಲಿಂದಾನೆ ಶುರುವಾಗುತ್ತೆ. ಅಲ್ಲಿ ಬರೋ 2 ವರ್ಸಸ್ 1 ಮ್ಯಾನ್, 2 ಹ್ಯಾಂಡ್ ವರ್ಸಸ್ 1 ಹ್ಯಾಂಡ್, ಟೋಟಲ್ ಆಗಿ ಆ ಸೀಕ್ವೆನ್ಸ್ ಅಂತೂ ಥ್ರಿಲ್ಲಿಂಗ್ ಆಗಿತ್ತು. ಮೇಡಮ್ ಕಿಮ್ ಸಾಯೋ ಸೀನ್ ಅಲ್ಲಿದ್ದ ಲಾಜಿಕ್ ನನಗೆ ಅಷ್ಟಾಗಿ ವರ್ಕ್ ಆಗಿಲ್ಲ. ಅಲ್ಲಿದ್ದ ಡಿಸ್ಟೆನ್ಸ್ ಇದು ಹೇಗ್ ಸಾಧ್ಯ ಅನ್ನೋ ಕ್ವಶನ್ ನನ್ನೊಳಗೆ ರೈಸ್ ಮಾಡಿದಂತೂ ಸುಳ್ಳಲ್ಲ. ಇನ್ನ ಪೋ ಸಾಯೋ ಸೀನ್ ಅಂತೂ ಮೋಸ್ಟ್ ಸ್ಯಾಟಿಸ್ಫೈ ಸೀನ್ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ನೀವೊಂದು ಒಳ್ಳೆ ಆಕ್ಷನ್ ಸಿನಿಮಾನ ಎದುರು ನೋಡ್ತಿದ್ರೆ ಖಂಡಿತ ನಿಮ್ಗೆ ಇದು ಗ್ರೀನ್ ಸಿಗ್ನಲ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಾಧ್ಯ ಆದ್ರೆ ಕಮೆಂಟ್ ಮಾಡಿ. ಇನ್ನೊಂದು ಸಿನಿಮಾ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದ.